ಸದಾ ಚಲನಶೀಲವಾಗಿರುತ್ತೆ ಈ ಕ್ರೈಮ್ ಲೋಕ. ಇಲ್ಲಿ ಒಬ್ಬರನ್ನ ಇನ್ನೊಬ್ರು ಕೊಲ್ತಾರೆ, ಯಾರನ್ನೋ ಕೊಲ್ಲಲು ಇನ್ಯಾರೋ ಸಂಚು ರೂಪಿಸುತ್ತಾರೆ. ಮಚ್ಚು ಝಳಪಿಸುತ್ತವೆ, ಬಂದೂಕು ಭೋರ್ಗರೆಯುತ್ತವೆ. ಅತಿ ಘೋರ ಕ್ರಿಮಿನಲ್ಗಳ ಮಧ್ಯೆಯೇ ಸಣ್ಣ ಪುಟ್ಟ ರೌಡಿಗಳದ್ದು, ಪುಡಿ ರೌಡಿಗಳದ್ದು ಒಂದು ಪ್ರಪಂಚ ಇದೆ. ಇಂತಹ ಪಾತಕ ಪ್ರಪಂಚದ ಮೇಲೊಂದು ಎಚ್ಚರಿಕೆಯ ಕಣ್ಣಿಟ್ಟಿರುತ್ತದೆ ನಮ್ಮ ಟೀಮ್. ಹಾಗಾದ್ರೆ ಇವತ್ತಿನ ಕ್ರೈಮ್ ರಿಪೋರ್ಟರ್ನಲ್ಲಿ ಸುದ್ದಿಯಾದ ಕ್ರೈಮ್ಗಳ್ಯಾವು, ಕ್ರಿಮಿನಲ್ಗಳ್ಯಾರು? ತೀರಾ ಇತ್ತೀಚಿನ ತನಕ ಸಾಮಾನ್ಯ ಮುಖ್ಯಮಂತ್ರಿ ಅನ್ನಿಸ್ಕೊಳ್ತಿದ್ದ ಯಡಿಯೂರಪ್ಪನವರು ಇವತ್ತಿಗಾಗಲೇ ಮಾಜಿ. ಕರ್ನಾಟಕ ರಾಜ್ಯದ 24ನೇ ಮುಖ್ಯಮಂತ್ರಿಗಳು ನಡಂತರದಲ್ಲೇ ರಾಜೀನಾಮೆ ಕೊಟ್ಟು ಮನೆಗೆ ಹೊರಟಿದ್ದಾರೆ. ಇದು ನಮ್ಮ ರಾಜ್ಯಕ್ಕೆ ಹೊಸದು ಅಲ್ಲ, ವಿಶೇಷನೂ ಅಲ್ಲ. ಆದರೆ ಹೀಗೆ ಒಂದು ದೊಡ್ಡ ಭ್ರಷ್ಟಾಚಾರದ ಆರೋಪ ಹೊತ್ಕೊಂಡು ಮುಖ್ಯಮಂತ್ರಿಯೊಬ್ಬರು ಹುದ್ದೆ ಬಿಟ್ಟು ಇಳಿಯೋದು ಅಪರೂಪ ಮತ್ತು ಯಾವ ರಾಜ್ಯಕ್ಕೂ ಶೋಭೆ ತರುವಂಥದ್ದಲ್ಲ. ತುಂಬಾ ಜನ ಯಡಿಯೂರಪ್ಪನವರು ರಾಜೀನಾಮೆ ಕೊಡುವಲ್ಲಿಗೆ ಅವರ ಮೇಲಿನ ಆರೋಪಗಳ ಕಥೆ ಮುಗಿದೇ ಹೋಯ್ತು ಅಂದ್ಕೊಂಡಿದ್ದಾರೆ. ಅವರ ರಾಜೀನಾಮೆ ಕೇವಲ ರಾಜಕೀಯ ವಿರೋಧಿಗಳಿಗೆ ಕೊಟ್ಟಿರೋ ಉತ್ತರ. ಕೋರ್ಟ್ಗೆ ಕೊಡಬೇಕಾಗಿರೋ ಉತ್ತರ ಇನ್ನೂ ಬಾಕಿ ಇದೆ. ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಹೀಗೆ ಬರೋದನ್ನ ನೋಡಿರ್ತಿದ್ರಿ ನೀವು. ಆದ್ರೆ ರಾಜೀನಾಮೆ ಕೊಡೋದಕ್ಕೆ ಮುಖ್ಯಮಂತ್ರಿಯೊಬ್ಬ ಹೀಗೆ ದಂಡು ದಳಾಯಿ ಕಟ್ಟಿಕೊಂಡು ವಿಕ್ಟ್ರಿ ಸೈನ್ ತೋರಿಸ್ತಾ ಬರ್ತಿರೋದು ಇದೇ ಫಸ್ಟ್ ಇರಬೇಕು. ಬಿಡಿ, ನಮ್ಮ ಯಡಿಯೂರಪ್ಪನವರು ಇದೊಂದರಲ್ಲೇ ಅಲ್ಲ, ಅನೇಕ ವಿಷಯಗಳಲ್ಲಿ ಫಸ್ಟ್. ಅದರಲ್ಲಿ ಕೆಲವು ಒಳ್ಳೆಯವು, ಕೆಲವು ಕೆಟ್ಟವು. ಯಾರೇನೇ ಹೇಳಲಿ, ಈ ರಾಜ್ಯ ಕಂಡ ಅದ್ಭುತ ಸಂಘಟಕರ ಪೈಕಿ ಒಬ್ಬ ಈ ಮನುಷ್ಯ. ಒಂದು ಸಂಘಟನೆಯನ್ನ ಹೆಂಗೆ ಕಟ್ಟಬೇಕು, ಅದಕ್ಕಾಗಿ ದುಡಿಯೋ ಒಂದು ದೊಡ್ಡ ಪಡೆಯನ್ನ ಹೇಗೆ ತಯಾರು ಮಾಡಬೇಕು, ಅವರಿಗೆ ಹೆಂಗೆ ಫೀಡ್ ಮಾಡಬೇಕು, ಎಲೆಕ್ಷನ್ ಬಂದ್ರೆ ಗೇಮ್ ಪ್ಲಾನ್ ಹೆಂಗೆ ತಯಾರು ಮಾಡಬೇಕು, ಯಾವ ರೀತಿ ಒಂದೊಂದೇ ಬುರ್ಜು, ಒಂದೊಂದೇ ದಿಡ್ಡಿ ಬಾಗಿಲು ಗೆದ್ದು ಕೊನೆಗೆ ಕೋಟೆಯ ಮೇಲೆ ತಮ್ಮ ಧ್ವಜ ಹಾರಿಸಬೇಕು ಅನ್ನೋದನ್ನ ಕರಗತ ಮಾಡಿಕೊಂಡವರು. ಇಲ್ಲದಿದ್ರೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರೋದಕ್ಕಾಗ್ತಿತ್ತ. ಬೂಕಿನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಎಂಬ ಹೆಸರಿನವನಾದ ನಾನು ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು, ಭಾರತದ ಸಾರ್ವಭೌಮತೆಯನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧೆಯಿಂದಲೂ ಶುದ್ಧಾಂತಃಕರಣದಿಂದಲೂ ನಿರ್ವಹಿಸುತ್ತೇನೆಂದು, ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗ ಅಥವಾ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೂ ಸಂವಿಧಾನ ಮತ್ತು ವಿಧಿಗೆ ಅನುಸಾರವಾಗಿ ನ್ಯಾಯವನ್ನು ಮಾಡುತ್ತೇನೆಂದು ರೈತ ಮತ್ತು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಇಲ್ಲಿ ಬಿಜೆಪಿ ಅನ್ನೋದು ಅಡ್ರೆಸ್ಸಿಗಿಲ್ಲದ ದಿನಗಳಲ್ಲಿ ಯಡಿಯೂರಪ್ಪನವರು ಅದಕ್ಕಾಗಿ ದುಡಿತಿದ್ದ ರೀತಿ ನೋಡಿದ ಕೆಲವರು ಹೇಳ್ತಾರಲ್ಲ, ಒಂದು ಕಡೆ ನಿಲ್ಲೋರಲ್ವಂತೆ, ಒಂದು ಕಡೆ ಮಲಗೋರಲ್ವಂತೆ. ಯಾರ್ದೋ ಮನೆಯಲ್ಲಿ ಊಟ, ಇನ್ಯಾರ್ದೋ ಮನೆಯಲ್ಲಿ ವಿಶ್ರಾಂತಿ. ಊರೂರು ತಿರುಗಿ RSSನ ಶಾಖೆ ಕಟ್ಟಿದ್ರು. ಅಖಂಡ ಹಿಂದೂ ರಾಷ್ಟ್ರ, ರಾಮ ಜನ್ಮಭೂಮಿಯ ಭಾಷಣ. ನಂತರ ನಿಧಾನವಾಗಿ ಕಮಲಕ್ಕೆ ಮತ, ದೇಶಕ್ಕೆ ಹಿತ. ಅಟ್ಲೀಸ್ಟ್ ಕರ್ನಾಟಕಕ್ಕೆ, ಕೊನೆ ಪಕ್ಷ ಶಿಕಾರಿಪುರಕ್ಕೆ ಹಿತ ಅಂತ ಜನರನ್ನ ತಮ್ಮ ಕಡೆ ಸೆಳೆದುಕೊಂಡವರು. ಈಗ ಬಿಡಿ, 6 ತಿಂಗಳು ಓಡಾಡಿ 10 ಕೋಟಿ ಖರ್ಚು ಮಾಡಿಬಿಟ್ರೆ ಯಾರೆಂದರೆ ಅವರು MLA ಆಗ್ತಾರೆ ಅನ್ನೋ ಪರಿಸ್ಥಿತಿ ಇದೆ. ಆವಾಗ ಇವರಿಗೆ ಖರ್ಚು ಮಾಡಬೇಕು ಅಂದ್ರೆ ದುಡ್ಡಾದ್ರೂ ಎಲ್ಲಿತ್ತು? ಒಬ್ಬರ ಹತ್ರ ದೇಣಿಗೆ ತಗೊಂಡು 10 ಜನರಿಗೆ ಹಂಚಿ ಪ್ರಚಾರ ಮಾಡಬೇಕು. ಅಳಿಯಂದು ತಗೊಂಡು ಅತ್ತೆಗೆ ಕೊಟ್ಟಿದ್ರು ಅನ್ನೋ ಹಾಗೆ.
ಕನ್ನಡ ಶಾಲೆಯಲ್ಲಿ ಉಪ್ಪಿಟ್ಟು ಮಾಡಿ ರದ್ದಿ ಪೇಪರ್ನಲ್ಲಿ ಹಾಕಿಕೊಟ್ರೆ ಅದನ್ನೇ ರಣ ಅಂದುಕೊಂಡ ಜನ ನೆನಪಿಟ್ಟುಕೊಂಡು ವೋಟ್ ಹಾಕ್ತಿದ್ರು. ಹಾಗೆ ಒಂದೊಂದೇ ಮೆಟ್ಟಿಲು ಹತ್ತಿಕೊಂಡು ವಿಧಾನಸೌಧದ 3ನೇ ಮಹಡಿ ತಲುಪಿದ ಯಡಿಯೂರಪ್ಪನವರ ಮೇಲೆ ಈಗ ಬಂದಿರೋ ಹಲವು ಆರೋಪಗಳ ಪೈಕಿ ಅವರ ಕುರ್ಚಿಗೆ ಗರಗಸವಾಗಿ ಬಂದಿದ್ದು ಜಸ್ಟ್ 30 ಕೋಟಿಯ ಹಗರಣ. ಈ ವರದಿಯಲ್ಲಿ ಯಡಿಯೂರಪ್ಪನವರ ಹೆಸರಿದೆ. 3 ವರ್ಷಗಳಿಂದ ಕುಮಾರಸ್ವಾಮಿ ಅವರು ಇವರ ಕುರ್ಚಿಯ ಮೇಲೆ ಮುಳ್ಳೆಬ್ಬಿಸೋದಕ್ಕೆ ಮಾಡಿದ ಪ್ರಯತ್ನಗಳು ಬಕ್ಕಬಾರಲು ಬಿದ್ದವು. ಕೇಂದ್ರದ ಸಪೋರ್ಟ್ ಇಟ್ಟುಕೊಂಡು ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಎಸೆದ ಗೂಗ್ಲಿಗಳಿಗೆಲ್ಲ ಯಡಿಯೂರಪ್ಪನವರು ಡಿಫೆನ್ಸ್ ಆಡಿದ್ರು. ಆದ್ರೆ ಸಂತೋಷ್ ಹೆಗಡೆ ಅವರು ಬರೆದುಕೊಟ್ಟ ಗಣಿ ವರದಿಯಲ್ಲಿನ 2 ಆರೋಪಗಳು ಇವರನ್ನ ಕುರ್ಚಿ ಕಸಿದುಕೊಂಡು ಮನೆಗೆ ಕಳಿಸಿಬಿಟ್ಟವು. ರಾಜೀನಾಮೆ ಕೊಟ್ಟಿದ್ದೇನೋ ಆಯಿತು, ಮುಂದೇನು ಅಂತ ಯೋಚಿಸಿದವರಿಗೆ ಅವರೆಲ್ಲ ನೆನಪಾಗ್ತಾರೆ. ಎ ರಾಜಾ, ಕನ್ನಿಮೋಳಿ, ದಯಾನಿಧಿ ಮಾರನ್ ಮತ್ತು ಸುರೇಶ್ ಕಲ್ಮಾಡಿ ತೀರಾ ಹಳಬರೇನಲ್ಲ. ನಿನ್ನೆ ಮೊನ್ನೆ ತನಕ ತಮ್ಮ ಬದುಕಿನ ಉತ್ತುಂಗದ ದಿನಗಳಲ್ಲಿದ್ದವರು. ಏಕಾಏಕಿ ಭ್ರಷ್ಟಾಚಾರದ ಆರೋಪದಲ್ಲಿ ಕಾಣಿಸಿಕೊಂಡವರು. ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ಕೊಟ್ಟವರು ಅಥವಾ ಕಿತ್ತು ಎಸೆಯಲ್ಪಟ್ಟವರು. ಅಷ್ಟೆಲ್ಲ ಆದ ನಂತರ ಕೂಡ ಈಗ ತಿಹಾರ್ ಜೈಲಿನ ಬ್ಯಾರಕ್ಕಿನ ಅಲ್ಯೂಮಿನಿಯಂ ತಟ್ಟೆಯಲ್ಲಿ ಉಂಡು ಒರಟು ನೆಲದ ಮೇಲೆ ಮಲಗ್ತಿದ್ದಾರೆ. ದಿನ ಬೆಳಗಾದ್ರೆ ಪೊಲೀಸರು ಕೋರ್ಟಿಗೆ ಕರ್ಕೊಂಡು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಕಾನೂನಿನ ಭಾಷೆಯಲ್ಲಿ ಇವರು ಅಂಡರ್ ಟ್ರಯಲ್ ಪ್ರಿಸ್ನರ್ಸ್, ಅಂದ್ರೆ ವಿಚಾರಣಾಧೀನ ಕೈದಿಗಳು. ಇವರನ್ನೆಲ್ಲ ನೆನಪಿಸಿಕೊಂಡವರ ಪ್ರಶ್ನೆ ಒಂದೇ, ನಮ್ಮ ಯಡಿಯೂರಪ್ಪ ಕೂಡ ಜೈಲಿಗೆ ಹೋಗ್ತಾರಾ ಅನ್ನೋದು. ಹೌದಾ ಅಂತ ವಿರೋಧ ಪಕ್ಷದವರನ್ನ ಕೇಳಿದ್ರೆ ಡೌಟೇ ಇಲ್ಲ ಕಣ್ರಿ, ಜೈಲಿಗೆ ಹೋಗೋದು ಕನ್ಫರ್ಮ್ ಅಂತಾರೆ. ಬಿಜೆಪಿ ಅವರನ್ನ ಕೇಳಿದ್ರೆ ಚಾನ್ಸೇ ಇಲ್ಲ ಅಂತ ಗಡ್ಡಿ ಮುರಿದಂಗೆ ಹೇಳ್ತಾರೆ. ಇಬ್ಬರ ಹತ್ರನೂ ಅವರವರದೇ ಆದ ವಾದಗಳಿವೆ, ಅವರದೇ ಆದ ತರ್ಕಗಳಿವೆ. ಅದಕ್ಕೆ ನಾವು ಈ ಪ್ರಶ್ನೆ ಇಟ್ಕೊಂಡು ಎರಡೂ ಕಡೆಯವರನ್ನ ಮಾತಾಡಿಸೋ ಪ್ರಯತ್ನ ಮಾಡಿದ್ವಿ. ಜೊತೆಗೆ ರಾಜಕೀಯಕ್ಕೆ ಸೂತ್ರ ಸಂಬಂಧ ಇಲ್ಲದ ಕಾನೂನು ಪಂಡಿತರ ಅಭಿಪ್ರಾಯ ಕೂಡ ಕೇಳಿದೀವಿ. ಒಂದು ಬ್ರೇಕ್ನ ನಂತರ ಅವ್ರೇನ್ ಹೇಳ್ತಾರೆ ಅನ್ನೋದನ್ನ ನೀವೇ ನೋಡಿ.